ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 49ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 50 ಶುರು ಮಾಡೋಣ. ಭರತ್ ಮತ್ತೆಲ್ಲಿಗೆ ಹೋಗ್ತಾಳೆ? ಯಾರಾದರೂ ಸಂಬಂಧಿಕರ ಮನೆಗೆ ಹೋಗಿದ್ದಾಳಾ ಹೇಗೆ ಎಂದು ಕೇಳಿದರೆ, ಇಲ್ಲ ಅಕ್ಕ, ಅವಳಿಗಿಲ್ಲಿ ಯಾರೂ ಸಂಬಂಧಿಕರು ಇಲ್ಲ ಎಂದ. ಹೌದಾ, ಮತ್ತು ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? ಬಹುಶಃ ಅಲ್ಲಿಗೇನಾದರೂ ಹೋಗಿರಬಹುದು. ನಿನ್ನ ಹತ್ರ ನಂಬರ್ ಇದ್ದರೆ ಒಂದು ಸಾರಿ ಕಾಲ್ ಮಾಡಿ ವಿಚಾರಿಸು ಎಂದಾಗ ಮೊಬೈಲ್ ತೆಗೆದು ರುಕ್ಮಿಣಿಗೆ ಕಾಲ್ ಮಾಡಬೇಕು. ಆಟೋ ಬಂದು ನಿಂತ ಸದ್ದಾಗಿತ್ತು. ತಕ್ಷಣ ಭರತ್ ಆಚೆ ಓಡಿ ಭರಣಿ ಆಟೋದಿಂದ ಓಲಾಡುತ್ತಾ ಇಳಿಯುತ್ತಿರುವುದು ಕಾಣಿಸಿದ ಕೂಡಲೇ ಅಲ್ಲಿಗೆ ಓಡಿದ್ದ. ಅಣ್ಣ, ಇದೇನಿದು? ನಾನು ಇವಳನ್ನು ಮನೆಗೆ ಬಿಡು ಅಂದರೆ ಎಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಎಂದು ಕೇಳಲು, ಅಯ್ಯೋ ಸರ್, ಅದೊಂದು ದೊಡ್ಡ ರಾಮಾಯಣ. ನೀವು ಹೇಳಿದ ಹಾಗೆ ಮನೆಗೆ ಬಿಡಬೇಕು ಅಂತ ಕರ್ಕೊಂಡು ಹೊಟ್ಟಿದ್ನಾ? ಸಡನ್ನಾಗಿ ಮೇಡಮ್ ಆಟೋ ನಿಲ್ಲಿಸಿ ಅಂದರು. ನನಗೆ ಯಾಕೆ ಅಂತ ಕೇಳಿದೆ. ಅದಕ್ಕೆ ಒಂಚೂರು ಕೆಲಸ ಇದೆ, ನಾನು ಬರೋವರೆಗೂ ನೀನು ಇಲ್ಲೇ ವೇಟ್ ಮಾಡ್ತಾ ಇರು ಅಂತ ಹೇಳಿ ಹೋದರು. ಸರಿ ಅಂತ ನಾನು ಅಲ್ಲೇ ಇವ್ರು ಹೋಗೋದನ್ನೇ ನೋಡ್ತಾ ನಿಂತಿದ್ದೆ. ಮೇಡಮ್ ಅಲ್ಲೇ ಇದ್ದು ಬಾರ್ ಅಂಗಡಿ ಹೋಗ್ರು. ನಂಗೆ ಆಶ್ಚರ್ಯ ಆಯಿತು, ಇವ್ರು ಕುಡಿತಾರಾ ಅಂತ. ನಾನೇನೋ ಇವ್ರು ಒಂದು ಅರ್ಧ ಗಂಟೆಯಲ್ಲಿ ಬರಬಹುದು ಅಂದ್ಕೊಂಡೆ. ಆದರೆ ಮೇಡಮ್ ಮಧ್ಯಾಹ್ನ ಹೋದವರು ಇಷ್ಟೊತ್ತಿಗೆ ಆಚೆ ಬಂದರು. ಹೆಣ್ಣು ಹುಡುಗಿ, ಮೊದಲೇ ನೋಡೋದಕ್ಕೆ ಸುಂದರವಾಗಿದ್ದಾರೆ, ಕಾಲ ಬೇರೆ ಸರಿ ಇಲ್ಲ ಅಂತ ಅವ್ರ ಜೊತೆನೇ ಇದ್ದು ಈಗ ಕರ್ಕೊಂಡು ಬಂದೆ ಸರ್. ನಾನು ಎಷ್ಟು ಬೇಡ ಅಂದರೂ ಕುಡಿತಾನೇ ಇದ್ರು ಸರ್ ಎಂದು ನಡೆದ ವಿಚಾರ ಪೂರ್ತಿ ಎಲ್ಲ ಹೇಳಿ ಮುಗಿಸಿ, ಸರಿ ಸರ್, ನಾನು ಬರ್ತೀನಿ ಎಂದಾಗ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಎಂದವ ನೆಮ್ಮದಿಯ ಉಸಿರು ದಬ್ಬಿದ್ದ. ಪರವಾಗಿಲ್ಲ ಬಿಡಿ ಸರ್, ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಎಂದು ಹೋದ. ಭರಣಿಗೆ ನಿಲ್ಲಲು ಆಗುತ್ತಿಲ್ಲ. ಎಲ್ಲರೂ ಎರಡಾಗಿ ಕಾಣಿಸುತ್ತಿದ್ದರು. ಭರಣಿಯನ್ನು ನೋಡಿ ಅಲ್ಲೇ 4 ಬಿಗಿಯುವಷ್ಟು ಕೋಪ ಬಂದಿತ್ತು. ಆದರೂ ಮುಷ್ಟಿ ಕಟ್ಟಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಅವಳನ್ನು ತನ್ನ ಹೆಗಲಿನ ಆಸರೆ ಕೊಟ್ಟು ಕರೆದುಕೊಂಡು ಹೋಗಲು ಭರಣಿ ತಕ್ಷಣ ಅವನಿಂದ ಬಿಡಿಸಿಕೊಂಡು ನೆಲದ ಮೇಲೆ ಚಕ್ಕಂಬಕ್ಕಳ ಹಾಕಿಕೊಂಡು ಕುಳಿತು ಬಿಟ್ಳು. ಭರಣಿ, ಏನು ಮಾಡ್ತಿದ್ಯಾ? ಎದ್ದೇಳು, ಮನೆಗೆ ನಡಿ ಎಂದು ಅವಳ ತೋಳು ಹಿಡಿದು ಎಬ್ಬಿಸಲು, ಡೋಂಟ್ ಟಚ್ ಮೀ ಎಂದು ತೊದಲುತ್ತಾ ಕೈ ಮುಂದೆ ಮಾಡಿದಳು. ಏ ಲೂಸು, ಎದ್ದೇಳ ಮೇಲೆ, ನಡಿ ಮನೆಗೆ ಹೋಗೋಣ ಎಂದರೆ, ನಾನು ಮನೆಗೆ ಬರೋದಿಲ್ಲ ಅಂದರೆ ಬರೋದಿಲ್ಲ ಎಂದಳು ಚಿಕ್ಕ ಮಕ್ಕಳ ಹಾಗೆ ಹಠ ಹಿಡಿದು. ಯಾಕೆ ಬರೋದಿಲ್ಲ? ನೋಡು, ಲೂಸ್ ಥರ ಮಾತಾಡಬೇಡ ಎಂದರೆ, ನಾನಲ್ಲ ಲೂಸು, ನೀನು ಲೂಸು ಎಂದಳು ಕೋಪದಿಂದ. ತೆಗೆದೆರಡು ಬಿಟ್ಟ ಅಂದರೆ ಮುಖ ಗಾಳಿ ತೆಗೆದಿರೋ ಬಲೂನ್ ಆಗಿಬಿಡ್ಬೇಕು. ತೆಪ್ಪಗೆ ಬಾಯಿ ಮುಚ್ಕೊಂಡು ಬಾರೆ ಎಂದು ಮತ್ತೆ ಅವಳ ಕೈ ಹಿಡಿದು ಎಬ್ಬಿಸಲು ಅವನ ಕೈ ಜೋರಾಗಿ ಒದರಿ, ಅಯ್ಯೋ ಅಯ್ಯಯ್ಯೋ, ನನ್ನ ಕಷ್ಟ ಕೇಳೋರು ಯಾರೂ ಇಲ್ವಾ? ನನ್ನ ಗೋಳು ಕೇಳೋರು ಯಾರೂ ಇಲ್ವಾ ಎಂದು ಎದೆ ಬಡಿದುಕೊಂಡು ಡ್ರಾಮಾ ಶುರು ಮಾಡಿದಳು. ಭರತ್ ಭರಣಿಯನ್ನು ವಿಚಿತ್ರವಾಗಿ ನೋಡುತ್ತಾ, ಏ ಇಡಿಯಟ್, ಎದ್ದೇಳ ಮೇಲೆ, ಯಾಕೆ ಹೀಗೆ ಏನೇನೋ ಮಾತಾಡ್ತಿದ್ಯಾ ಎಂದು ಗೊಂದಲದಲ್ಲಿ ಕೇಳಿದರೆ, ಅಯ್ಯೋ ಅಕ್ಕ, ಅಣ್ಣ, ಅಜ್ಜಿ, ತಾತ, ಅಂಕಲ್, ಆಂಟಿ, ಯಾರಾದರೂ ಬನ್ನಿ ಪ್ಲೀಸ್, ನಂಗೆ ನ್ಯಾಯ ಕೊಡಿಸಿ ಎನ್ನುತ್ತಾ ಗೊಳೋ ಎಂದು ಅಳಲು ಶುರು ಮಾಡಿದಳು. ಭರತ್ ಅವಳ ಆ್ಯಕ್ಟಿಂಗ್ನ ಕಣ್ಣು ಬಾಯಿ ಅಗಲಿಸಿ ನೋಡುತ್ತಾ ನಿಂತುಬಿಟ್ಟ. ವಠಾರದಲ್ಲಿದ್ದ ಜನ ಎಲ್ಲ ಭರಣಿ ಸುತ್ತ ಬಂದು ನಿಂತುಬಿಟ್ಟರು. ಓನರ್ ಅಜ್ಜಿ ಕಮಲಮ್ಮ ಕೂಡ ಬಂದರು. ಮೇಘಾಗಂತೂ ಭರಣಿಯ ಆ್ಯಕ್ಟಿಂಗ್, ಭರತ್ನ ಗಾಬರಿ ಮುಖ ನೋಡಿ ಜೋರು ನಗು, ಬಾಯಿಗೆ ಕೈ ಅಡ್ಡ ಹಿಡಿದು ಮುಸಿ ಮುಸಿ ನಗುತ್ತಿದ್ದಳು. ಅಕ್ಕ, ನೀವು ನಗಬೇಡಿ, ನನ್ನ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕ್ತಿದ್ದಾಳೆ, ಪ್ಲೀಸ್ ಏನಾದರೂ ಹೆಲ್ಪ್ ಮಾಡಿ ಎಂದು ಕೇಳಿದ. ಸರಿ ಇರು, ನಾನು ಮಾತಾಡ್ತೀನಿ ಅವಳ ಜೊತೆ ಎಂದು ಭರಣಿ ಹತ್ತಿರ ಹೋಗಿ, ಭರಣಿ ನೋಡು, ಹೀಗೆ ಬೀದಿಲಿ ಕೂತು ಬಾಯಿ ಮಾಡಬಾರ್ದು, ಮೊದಲು ಒಳಗೆ ನಡಿ, ಭರತ್ ಜೊತೆ ಕೂತು ಮಾತಾಡಿ, ಅದು ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ಕೊ ಎಂದರೆ, ಮೇಘ ಅವರೇ, ನೀವು ಗಂಡ ಹೆಂಡತಿ ಮಧ್ಯೆ ಬರಬೇಡಿ ಎಂದು ಬಿಟ್ಟಳು ಭರಣಿ. ಈಗ ಪೆಚ್ಚಾಗುವ ಸರದಿ ಮೇಘನದ್ದು. ಭರತ್ ಅವಳ ಆಡುವ ಅವತಾರಕ್ಕೆ ಹಣೆ ತೀಡಿಕೊಂಡು, ಭರಣಿ ಪ್ಲೀಸ್ ಮನೆಗೆ ಹೋಗೋಣ ಬಾ ಎಂದರೆ, ಇಲ್ಲ, ನಾನು ಬರಲ್ಲ, ನಾನು ಬಂದರೆ ನೀನು ನನ್ನ ಬೈತೀಯ, ಹೊಡಿತೀಯ ಎಂದಳು ಚಿಕ್ಕ ಮಕ್ಕಳ ಹಾಗೆ ತುಟಿ ಉಬ್ಬಿಸಿ. ಇಲ್ಲ ಕಣೆ, ಗಾಡ್ ಪ್ರಾಮಿಸ್, ನಾನು ಬೈಯಲ್ಲ, ಹೊಡಿಯಲ್ಲ, ಪ್ಲೀಸ್ ಬಾ, ಒಳಗಡೆ ಹೋಗೋಣ, ಅಲ್ಲೇ ಕೂತು ಮಾತಾಡೋಣ ಎಂದ ಆದಷ್ಟು ತಾಳ್ಮೆ ತಂದುಕೊಂಡು ಸಮಾಧಾನದಿಂದ. ಇಲ್ಲ, ನಾನು ಬರಲ್ಲ, ನಂಗೆ ನ್ಯಾಯ ಬೇಕು ಎನ್ನುತ್ತಿದ್ದಂತೆ, ಓ ಗಾಡ್, ಇದೇನು ಹೊಸ ರಗಳೆ ಶುರು ಮಾಡಿಕೊಂಡ್ಲು ಎಂದು ಹಣೆ ಚಚ್ಚಿಕೊಂಡ. ಸುತ್ತ ಸೇರಿದ ಜನರಲ್ಲಿ ಒಬ್ಬ ಹೆಂಗಸು, ಏನಮ್ಮ, ಏನು ನ್ಯಾಯ ಬೇಕು ನಿಂಗೆ, ಯಾಕೆ ಹೀಗೆ ಎಲ್ಲರನ್ನೂ ಕೂಗು ಸೇರಿಸಿದ್ದೀಯಾ ಎಂದು ಕೇಳಿದರೆ, ಆಂಟಿ, ಏನು ಗೊತ್ತಾ, ನನಗೆ ಇವನಿಂದ ತುಂಬ ದೊಡ್ಡ ಅನ್ಯಾಯ ಆಗ್ತದೆ ಎಂದಾಗ ಭರತ್ ಇವಳ ಮಾತಿಗೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟ. ನಾನೇನು ಅನ್ಯಾಯ ಮಾಡಿದ್ದೀನಿ ಇವಳಿಗೆ? ಓ ಗಾಡ್, ಏನು ಬಡಬಡಿಸ್ತಾ ಇದ್ದಾಳೆ ಇವಳು, ನಿಜವಾಗ್ಲೂ ಇವಳು ನಟ್ಟು ಬೋಲ್ಟು ಲೂಸ್ ಆಗಿರೋ ಹಾಗಿದೆ ಎಂದುಕೊಂಡ. ಏನು ಹೇಳ್ತಿದ್ದೀಯಾ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಮ್ಮ ಎಂದರು ಆ ಹೆಂಗಸು. ಆಂಟಿ, ನೀವೇ ಹೇಳಿ ಎಂದು ಎದ್ದು ಓಲಾಡುತ್ತಾ ಅವರ ಮುಂದೆ ಹೋಗಿ ನಿಂತು, ನಾನು ನೋಡೋದಕ್ಕೆ ಚೆನ್ನಾಗಿಲ್ವಾ ಎಂದಳು ಮೂತಿ ಉಬ್ಬಿಸಿ. ಯಾರು ಹೇಳಿದ್ದು ನೀನು ದಂತದ ಗೊಂಬೆ ಆಗಿದ್ದೀಯಾ ಎಂದರೆ, ನನಗೆ ಹೈಟ್ ಇಲ್ವಾ, ವೇಟ್ ಇಲ್ವಾ, ಕಲರ್ ಇಲ್ವಾ, ಫಿಗರ್ ಇಲ್ವಾ ಎಂದಾಗ ಆ ಹೆಂಗಸು, ಯಾಕಿಲ್ಲ, ಥೇಟ್ ಮಾಧುರಿ ದೀಕ್ಷಿತ್ ಥರ ಇದೆಯಾ ಎಂದು ಬಿಟ್ಟಳು. ಅಷ್ಟಕ್ಕೆ ಉಬ್ಬಿ ಹೋದ ಭರಣಿ, ಅಲ್ವಾ,
ಆದರೆ ಇವನು ಇಂಥ ಫಿಗರ್ನ ಅಲ್ಲಲ್ಲಲ್ಲ ಹೆಂಡ್ತಿನ ಇಟ್ಕೊಂಡು ಎಂದಾಗ ಭರತ್ ತುಟಿಯಂಚಲ್ಲಿ ಕಂಡು ಕಾಣದ ನಗು ಹಾದು ಹೋಯಿತು. ಇಟ್ಕೊಂಡು ಎಂದು ಆ ಹೆಂಗಸು ಮುಂದೆ ಹೇಳು ಎನ್ನುವಂತೆ ಕೇಳಲು ಇಟ್ಕೊಂಡು ಅಲ್ಲ ಆಂಟಿ, ಕಟ್ಕೊಂಡು ಬೇರೆ ಯಾವಳ ಹಿಂದೆನೋ ಹೋಗ್ತಿದ್ದಾನೆ. ಅವಳೇನು ಪ್ರಪೋಸ್ ಬೇರೆ ಮಾಡಿದ್ಲು. ಇವ್ನು ಹಲ್ ಕಿಶಿತ ಅವಳ ಪ್ರಪೋಸಲ್ ಒಪ್ಕೊಂಡ. ಈಗ ನೀವೇ ಹೇಳಿ ಆಂಟಿ, ಇವ್ನು ನನಗೆ ಅನ್ಯಾಯ ಮಾಡ್ತಿಲ್ವಾ ಎಂದು ಬಾರದ ಕಣ್ಣೀರು ಹಾಕುವಂತೆ ಮಾಡುತ್ತಾ ಸೊರ ಎಂದು ಮೂಗು ಏರಿಸಲು ಭರತ್ಗೆ ತಲೆ ಚಿಟ್ಟು ಹಿಡಿದ ತಾನು ಹುಚ್ಚು ಆಸ್ಪತ್ರೆಗೆ ಬಂದಿರುವಂತೆ ಫೀಲ್ ಆಗಿತ್ತು. ಉಳಿದವರೆಲ್ಲರೂ ಫ್ರೀ ಎಂಟರ್ಟೈನ್ಮೆಂಟ್ ನೋಡುತ್ತಾ ಫುಲ್ ಎಂಜಾಯ್ ಮಾಡುತ್ತಿದ್ದರು. ಹೌದು ಹೌದು, ತುಂಬ ದೊಡ್ಡ ಅನ್ಯಾಯ ಆಗ್ತಿದೆ ಎಂದ ಆ ಹೆಂಗಸು. ಏನಪ್ಪ, ಏನು ಬಂದಿರೋದು ನಿನಗೆ? ಇಂಥ ದಂತದ ಗೊಂಬೆ ಅಂತ ಚಂದುಡಿ ಚಲ್ವೆ ಹೆಂಡ್ತಿನ ಇಟ್ಕೊಂಡು ಅಲ್ಲಲ್ಲಲ್ಲ ಕಟ್ಕೊಂಡು ಬೇರೆ ಯಾವಳ ಹಿಂದೆನೋ ಹೊಟ್ಟಿದೆಯಲ್ಲ, ಇದು ನ್ಯಾಯನಾ ಎಂದು ಕೇಳಿದರೆ, ಆಂಟಿ ಪ್ಲೀಸ್, ಅವಳೇನೋ ಕುಡ್ದು ಮತ್ತಲ್ಲಿ ಬಾಯಿಗೆ ಬಂದದ್ದು ಒದರ್ತಿದ್ದಾಳಂದರೆ ಅದನ್ನೇ ನಿಜ ಅಂತ ನಂಬ್ತಿದ್ದೀರಲ್ಲ ಎಂದ ಪೆಚ್ಚಾಗಿ. ಇಲ್ಲ ಆಂಟಿ, ನಾನು ಬಾಯಿಗೆ ಬಂದದ್ದು ಒದರ್ತಿಲ್ಲ ಎಂದಳು ಅಮಾಯಕರಂತೆ ಮುಖ ಮಾಡಿ. ಏನೀಗಿನ ಕಾಲದ ಮಕ್ಕಳು ಏನೋ, ಪ್ರೀತಿಸಿ ಮದುವೆ ಆಗ್ತವೆ, ಆಮೇಲೆ ಬೇಸರ ಆಯಿತು ಅಂತ ಇನ್ನೊಬ್ಬಳು ನೋಡ್ತವೆ ಎಂದ ಒಬ್ಬ ವ್ಯಕ್ತಿಯ ಮಾತುಗಳು ಭರತ್ ಕೋಪಕ್ಕೆ ಇನ್ನಷ್ಟು ತುಪ್ಪ ಸುರಿದಂತಾಗಿತ್ತು. ಏನೋ ಬರತ್ತಿದು, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಕೇಳಿಲ್ವಾ? ಏನೇ ಇದ್ರೂ ಇಬ್ಬರು ಕೂತು ಬಗೆಹರಿಸ್ಕೊಳ್ಳೋದು ಬಿಟ್ಟು ಈ ರೀತಿ ಹಾದಿ ಬೀದಿ ರಂಪ ಮಾಡೋ ಅಗತ್ಯ ಏನಿತ್ತು ಎಂದರು ಕಮಲಜ್ಜಿ. ಅಜ್ಜಿ, ನೀವು ಅಂದ್ಕೊಂಡು ಹಾಗೇನಿಲ್ಲ, ಅವಳಿಗೆ ತಲೆ ಕೆಟ್ಟಿದೆ, ಅದಕ್ಕೆ ಹಾಗೆ ಆಡ್ತಿದ್ದಾಳಷ್ಟೇ ಎನ್ನಲು, ನೋಡು ಭರತ್, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಈಗ ನಿಮ್ಮಿಬ್ಬರ ಸಂಸಾರದ ವಿಷಯ ಎಲ್ಲ ಊರಿಗೆ ಟಾಮ್ ಮಾಡಿದ್ಲು ನಿನ್ನ ಹೆಂಡತಿ. ಹೋಗಲಿ ಬಿಡು, ಅವಳನ್ನ ಒಳಗೆ ಕರ್ಕೊಂಡು ಹೋಗು ಎಂದಾಗ ಭರತ್ ಬರುತ್ತಿರುವ ಕೋಪವನ್ನು ಹಲ್ಲು ಕಚ್ಚಿ ಸಹಿಸಿ ಭರಣಿ ಕಡೆ ನೋಡಲು ಉಗುಳು ನುಂಗಿದಳು. ಅಜ್ಜಿ, ನಾನು ಹೋಗಲ್ಲ, ಒಳಗಡೆ ಹೋಗ್ತಿದ್ದಾಗಿ ನನ್ನನ್ನು ಹೊಡೆದು ಬಿಡುತ್ತಾನೆ ಎಂದಳು ಭಯದಿಂದ ಅಜ್ಜಿಯ ಬೆನ್ನು ಹಿಂದೆ ನಿಂತು. ಮಾಡೋದೆಲ್ಲ ಮಾಡಿ ಈಗ ಮಳ್ಳಿಯಾಗಿ ಹೋಗಿ ಅಜ್ಜಿ ಹಿಂದೆ ನಿಂತಿರೋದು ನೋಡು, ಇಡಿಯಟ್, ಒಳಗೆ ನಡಿ, ಮಾಡ್ತೀನಿ ನಿಂಗೆ ಎಂದು ಮನಸ್ಸಲ್ಲೇ ಹಲ್ಲು ಕಡಿದ. ಅವನು ಹಾಗೆಲ್ಲ ಏನು ಮಾಡಲ್ಲ, ನೀನು ಹೆದರಬೇಡ, ಹೋಗು ಒಳಗೆ ಎಂದು ಧೈರ್ಯ ಹೇಳಿದರು. ಅಜ್ಜಿ, ನಂಗೆ ಭಯ ಆಗ್ತದೆ, ನೀವು ಬನ್ನಿ ಎಂದಳು ಭರಣಿ. ಪಾಪ ಭರತ್ನ ಕೋಪ ನೋಡಿ ಹುಡುಗಿಗೆ ಕುಡಿದು ಏರಿದ್ದ ನಶೆ ಪೂರ್ತಿ ಇಳಿದಂತಾಗಿತ್ತು. ಇವಳಜ್ಜಿ, ಇವಳಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಎಂದು ಹೇಳಿ ಭರಣಿಯನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಮನೆ ಕಡೆ ಹೋದ. ಎಲ್ಲರೂ ಏನು ನೋಡ್ತಾ ನಿಂತ್ಬಿಟ್ರಿ, ಏನೋ ಹುಡುಗ ಬುದ್ಧಿಯವು, ಹೀಗೆಲ್ಲ ಮಾಡಿದರೆ ನೀವು ತಿಳಿದವರು ನೋಡ್ತಾ ಮಜಾ ತಗೊಳ್ತಿದ್ದಾರಲ್ಲ, ಹೋಗಿ ಹೋಗಿ ನಿಮ್ಮ ಕೆಲಸ ನೋಡ್ಕೊ ಹೋಗಿ ಎಂದು ಗದರಿದಾಗ ಎಲ್ಲರೂ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಚದುರಿದರು. ಮೇಘ, ಏನು ನೋಡ್ತಾ ನಿಂತ್ಬಿಟ್ಟೆ, ನಡಿ, ನಿನ್ನ ಗಂಡ ಬರೋ ಹೊತ್ತಾಯಿತು, ಆಮೇಲೆ ಅವನು ನಿನ್ನ ಮೇಲೆ ಯುದ್ಧ ಸಾರಿದ್ರೆ ಕಷ್ಟ ಎಂದಾಗ ತಕ್ಷಣ ಒಳಗೆ ಓಡಿದಳು ಮೇಘ. ಅವಳ ಹಿಂದೆಯೇ ಏನಾಗುತ್ತಾ ನಡೆದರು ಕಮಲಜ್ಜಿ. ಭರತ್ ಬಾಗಿಲು ತೆರೆದು ಲೈಟ್ ಹಾಕಿ ಅವಳನ್ನು ಧೊಪ್ಪೆಂದು ಬೆಡ್ ಮೇಲೆ ಹಾಕಿದ. ಅಮ್ಮ, ನನ್ನ ಸೊಂಟ ಹೋಯಿತು ಎಂದು ಮುಖ ಕಿವಿಚಿದವಳ ಚೂರು ಇದ್ದಿದ್ದ ನಶೆ ಕೂಡ ಪೂರ್ತಿ ಇಳಿದು ಹೋದಂತಾಗಿತ್ತು. ನೀನಿವತ್ತು ಮಾಡಿರೋ ಅವಾಂತರಕ್ಕೆ ನಿನ್ನ ಸೊಂಟ ಮುರಿದಿಲ್ಲ ನಾನು ಎಂದ ಬುಸುಗುಡುತ್ತ. ಅಲ್ಲ, ನೀನೇನು ಡ್ರಾಮಾ ಆರ್ಟಿಸ್ಟಾ? ಪೈಸಾ ವಸೂಲನ್ನೋ ಹಾಗೆ ಆ್ಯಕ್ಟಿಂಗ್ ಮಾಡಿದ್ದು ಕುಡಿದು ಓಲಾಡ್ತಿರೋ ನಿನಗೆ ಈಗೇನೇ ಹೇಳಿದ್ರು ಕೋಣನ ಮುಂದೆ ಕಿನ್ನೂರಿ ಬಾರಿಸ್ದ ಹಾಗೆ. ಅದೆಲ್ಲಿಂದ ಗಂಟು ಬಿದ್ಯೋ, ಎಲ್ಲ ನನ್ನ ಕರ್ಮ ಎಂದು ಹಣೆ ಚಚ್ಚಿಕೊಂಡ. ಆದ ಅವಾಂತರಕ್ಕೆ ಅಡುಗೆ ಮಾಡೋ ಮನಸ್ಸೂ ಬರಲಿಲ್ಲ. ಇನ್ನು ಊಟ ಮಾಡೋದೆಲ್ಲಿಂದ ಬಂತು? ಯಾಕೆ ನೀನು ಮಾತೆತ್ತಿದ್ರೆ ಬೈತೀಯ? ನಾನು ನಿನಗೆ ಭಾರ ಆದ್ನಾ? ಮೊದಲು ಮಾಮ್ ಬಿಟ್ಟು ಹೋದರು, ಈಗ ಡ್ಯಾಡಿ, ಅದಾದಮೇಲೆ ಜೀತು, ಶಾಂತಮ್ಮ, ಈಗ ನೀನು. ನಿನಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದರೆ ಹೇಳು, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಎಂದು ಇನ್ನಷ್ಟು ಜೋರಾಗಿ ಅಳಲು ಕಟ ಆಗಿತ್ತು. ಲೇ ಇಡಿಯಟ್, ನಾನು ಹೇಳಿದ್ದು ಹಾಗಲ್ಲ ಎನ್ನಲು, ನನಗೆಲ್ಲ ಗೊತ್ತು, ನೀನು ಯಾವಳನ್ನು ಲವ್ ಮಾಡ್ತಿದ್ಯಾ ಅಲ್ವಾ, ಅವಳನ್ನು ಕರ್ಕೊಂಡು ಬಂದು ನನ್ನನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ಅಲ್ವಾ ನೀನು ಹೀಗೆ ನನ್ನ ಜೊತೆ ನಡ್ಕೊಳ್ತಿರೋದು ಎಂದರೆ, ಲೇ ಪಮೇರಿಯನ್, ನಿನ್ನ ಯೋಚನೆನೋ ಆ ದೇವರಿಗೆ ಪ್ರೀತಿ, ನನ್ನ ಮನಸ್ಸಲ್ಲಿ ಆ ಥರದ್ದು ಯಾವ ಯೋಚನೆಯೂ ಇಲ್ಲ ತಾಯಿ, ನೀನು ಏನೇನೋ ಅಂದ್ಕೊಳ್ಬೇಡ ಎಂದಾಗ, ಏನು, ನಾನು ತಾಯಿನಾ ಎಂದು ಬಾಯಿ ಅಗಲಿಸಿ ಮೂಗೇರಿಸಿ ಕೇಳಿದಳು ಭರಣಿ. ಅಯ್ಯೋ, ಮಾತಿಗೆ ಹೇಳಿದೆ ಕಣೆ, ಒಂದು ವಿಷಯ ಗೊತ್ತಾ ಎಂದಾಗ ಏನು ಎನ್ನುವಂತೆ ಮುಖ ಮಾಡಿದಳು. ಒಂದು ಹೆಣ್ಣು ಗೆಳತಿ, ಸಂಗಾತಿ, ಜೊತೆಗೆ ತಾಯಿ ಕೂಡ ಆಗ್ತಾಳೆ. ಇದೆಲ್ಲ ನಿನಗೆಲ್ಲ ಅರ್ಥ ಆಗಲ್ಲ ಬಿಡು ಎಂದರೆ, ನನಗೆ ಅರ್ಥ ಆಗೋದು ಬೇಡ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಎಂದರೆ, ಏನಿನ ಪ್ರಶ್ನೆ ಎಂದ ಗಂಭೀರವಾಗಿ. ಬೆಳಗ್ಗೆ ಯಾರ ಜೊತೆ ಮಾತಾಡ್ತಿದ್ದೆ ಎಂದು ಕೇಳಿದಾಗ, ನಾನು ಯಾರ ಜೊತೆ ಮಾತಾಡ್ತಿದ್ದೆ ಎಂದವ ತಕ್ಷಣಕ್ಕೆ ಅವಳ ಮಾತಿನ ಅರ್ಥ ಆಗದೆ ಕೇಳಿದ. ಅದು ಯಾವಳೋ ಬಿತ್ರಿ ಜೊತೆ ಹಲ್ಕಿಸಿತ ಮಾತಾಡ್ತಿದ್ಯಲ್ಲ, ಅವಳ ಬಗ್ಗೆ ಹೇಳು ಎಂದರೆ, ಭರತ್ಗೆ ಬಿತ್ರಿ ಅಂದಿದ್ದು ಕೇಳಿ ನಗು ಬಂದಿತ್ತು. ಅವಳನ್ನು ಕಾಡಿಸುವ ಸಲುವಾಗಿ, ಹೌದು ಕಣೆ, ನಾನು ಹುಡುಗಿ ಜೊತೆನೇ ಮಾತಾಡ್ತಿದ್ದೆ, ಅವಳು ನನಗೆ ತನ್ನ ಪ್ರೀತಿ ಹೇಳ್ಕೊಂಡ್ಳು, ಅದಕ್ಕೆ ಅವಳನ್ನು ಒಪ್ಕೊಂಡ್ಬಿಟ್ಟೆ ಎನ್ನಲು, ಅದು ಹೇಗೆ ಒಪ್ಕೊಳ್ತೀಯ ನೀನು?
ನಿನಗೆ ಮದುವೆ ಆಗಿ ಹೆಂಡತಿ ಇದ್ದಾಳೆ ಅನ್ನೋದು ಗೊತ್ತಿಲ್ವಾ ಅವಳಿಗೆ ಎಂದಳು ಕೋಪದಿಂದ ಬುಸುಗುಡುತ್ತಾ. ನನಗೆ ಮದುವೆ ಆಗಿ ಹೆಂಡತಿ ಇದ್ದಾಳ ಎಲ್ಲಿ ಎಂದ ಗೊತ್ತೇ ಇಲ್ವಾ ಎನ್ನುವ ಹಾಗೆ. ನಿನ್ನ ಮುಂದೆ ಗುಂಡ್ಕಲ್ಲಿನ ಹಾಕಿ ಕೂತಿದ್ದೀನಲ್ಲ ಎಂದಳು ಅಸಮಾಧಾನದಿಂದ. ಹೌದಾ, ನೀ ನನ್ನ ಹೆಂಡ್ತಿನ? ನನಗೆ ಗೊತ್ತೇ ಇರಲಿಲ್ಲ ಎಂದ ತುಟಿ ಬಂಧಿಸಿ ನಗುತ್ತಾ ಹೇಳಿದ. ಒಂದು ಮಾತು ಹೇಳು, ಹೆಂಡ್ತಿಯಾಗಿ ನೀ ನನ್ನ ಜೊತೆ ಯಾವತ್ತಾದರೂ ನಡ್ಕೊಂಡಿದ್ಯಾ? ಗಂಡನ ಪ್ರತಿಯಾಗಿ ಹೆಂಡ್ತಿ ಮಾಡೋ ಒಂದು ಕೆಲಸನಾದರೂ ಮಾಡಿದ್ಯಾ ಎಂದು ಕೇಳಿದರೆ ಅಷ್ಟಕ್ಕೆ ಹುಡುಗಿ ಗಪ್ಚುಪ್ ಕಣ್ಣು ಪಿಳಿ ಪಿಳಿ ಬಿಡುತ್ತಾ ಅವನನ್ನೇ ನೋಡಲು ಭರತ್ಗೆ ಅವಳನ್ನು ಮುದ್ದಾಡುವ ಬಯಕೆ ಆಗಿತ್ತು. ಆದರೂ ತನ್ನ ತಾನು ಸಂಭಾಳಿಸಿಕೊಂಡು, ಹೇಳೆ, ಒಂದು ಕೆಲಸನಾದರೂ ಮಾಡಿದೀಯಾ? ಈ ಸುಖಕ್ಕೆ ನಿನ್ನ ಜೊತೆ ಇರಬೇಕಾ? ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಳು, ನನಗೆ ಹೇಗೆ ಬೇಕೋ ಹಾಗಿರೋಳು, ನನ್ನ ಕಷ್ಟ ಸುಖಕ್ಕೆ ಸ್ಪಂದಿಸೋಳು ಸಿಕ್ಕಳು. ಅದಕ್ಕೆ ಅವಳ ಪ್ರಪೋಸಲ್ನ ಒಪ್ಕೊಂಡೆ ಎಂದ ತಣ್ಣಗೆ. ಆಹಾ ಎಂದು ಜೋರಾಗಿ ಅಳೋದಕ್ಕೆ ಶುರು ಮಾಡಿದಳು. ಮುಚ್ಚಬಾಯ್ ಎಂದು ಗದರಿದಾಗ ಭರಣಿಯ ಅಳು ಇನ್ನೂ ಜೋರಾಯಿತು. ಕಣ್ಣು ಮೂಗೆಲ್ಲ ನೀರು ಸುರಿಸುತ್ತಾ, ಯಾವಾಗಲೂ ಬರೀ ಬಯೋದೇ ಮಾಡ್ತೀಯ, ಯಾಕೆ ನಾನು ನಿನ್ನ ಹೇಳಿದ್ದೆಲ್ಲ ಮಾಡ್ತಿಲ್ವಾ? ಮನೆ ಕಸ ಗುಡಿಸಿದ್ದೀನಿ, ನೆಲ ಒರೆಸಿದ್ದೀನಿ, ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ನಿನ್ನ ಬಟ್ಟೆ ಜೊತೆಗೆ ನಿನ್ನ ಇನ್ನರ್ ವೇರ್ಸು ತೊಳೆದಿದ್ದೀನಿ, ನೀನು ಹೇಳ್ದಾಗೆ ಅನ್ನಕ್ಕೆ ಬೆಲೆ ಕೊಟ್ಟು ಇಷ್ಟ ಇಲ್ಲ ಅಂದರೂ ನೀನು ಮಾಡಿ ಹಾಕಿ ತಿಂದಿದ್ದೀನಿ, ಅವಾಗವಾಗ ನೀನು ಕೊಡೋ ಪೆಟ್ಟು ತಿಂದಿದ್ದೀನಿ. ಮಾತೆತ್ತಿದ್ರೆ ಸಾಕು ಇವಳು ಅಜ್ಜಿ ಲೂಸು ಈಡಿಯಟ್ಟು ಪೊಮ್ಮೆರಿನ್ ಅಂತ ಬಯಸ್ಕೊಂಡಿದ್ದೀನಿ. ಇಷ್ಟೇ ಅಲ್ಲದೆ ಆಫೀಸ್ನಲ್ಲೂ ಕೆಲಸ ಮಾಡ್ತೀನಿ, ನೀನು ಹೇಳಿದ್ದೆಲ್ಲನೂ ಗುಡ್ ಗರ್ಲ್ ಥರ ಮಾಡ್ತೀನಿ, ಆದರೂ ನಿನಗೆ ನನಗಿಂತ ಬಿತ್ರಿ ಹೆಚ್ಚಾದ್ಲಾ ಎಂದಳು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು. ಬಿತ್ರಿನ? ಯಾರೇ ಅದು ಎಂದು ಕೇಳಿದಾಗ ಬೆಳಿಗ್ಗೆ ಫೋನ್ನಲ್ಲಿ ಮಾತಾಡ್ತಿದ್ದೆ ಅಲ್ವಾ ಅವಳು ಎಂದರೆ, ಹೌದು, ಈ ಬಿತ್ರಿ ಅನ್ನೋ ಪದ ಎಲ್ಲಿಂದ ಕಲಿತೆ ಎಂದು ಕೇಳಿದಾಗ, ಮೊನ್ನೆ ಕೆಳಗಡೆ ಇಬ್ಬರು ಹೆಂಗಸರು ಜಗಳ ಆಡುವಾಗ ಒಬ್ರಿಗೊಬ್ರು ಬೈತಿದ್ರು, ಆಗ ಕಲ್ತ್ಕೊಂಡೆ ಎಂದಳು ತನ್ನ 32 ಹಲ್ಲುಗಳನ್ನು ಪ್ರದರ್ಶನ ಮಾಡುತ್ತಾ. ಈಗ ಹೇಳು, ನಾನು ಯಾವುದ್ರಲ್ಲಿ ಕಮ್ಮಿ ಮಾಡಿದ್ದೀನಿ ನಿನಗೆ ಎಂದು ಅವನ ಮುಖದ ಹತ್ತಿರ ತನ್ನ ಮುಖ ತಂದು ಹೇಳುತ್ತಿದ್ದರೆ ಹುಡುಗನ ಹಾರ್ಟ್ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಮುದ್ದು ಮುದ್ದಾಗಿ ಕಣ್ಣು ಮೂಗು ಬಾಯಿ ಅಗಲಿಸಿ ಮಾತನಾಡುತ್ತಿದ್ದರೆ ಭರತ್ನ ಸಂಯಮಕ್ಕೆ ಸವಾಲು ಹಾಕಿದಂತಾಗಿತ್ತು. ಲೇ ಈಡಿಯಟ್, ದೂರ ನಿಂತ್ಕೊಂಡು ಮಾತಾಡೆ, ಹೀಗೆ ಮೇಲ್ಬಿದ್ದು ಮಾತಾಡ್ತಿದ್ರೆ ಇವತ್ತೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ ಎಂದು ಅವಳನ್ನು ದೂರ ಸರಿಸಿದಷ್ಟು ಅವನ ಮೇಲೆಯೇ ಬೀಳುತ್ತಿತ್ತು ಹುಡುಗಿ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 50ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.